ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ. ನೋಡಿ, ನಮ್ಮ ಮನೆ ಇದು ತುಳಸಿ ಗಿಡ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ಕೆಲವರ ಮನೆಯಲ್ಲೆಲ್ಲ ಇಷ್ಟು ಚೆಂದಾಗಿ ಬರಲ್ಲ. ಯಾವ ಕಾರಣಕ್ಕೆಂದರೆ ಅವರು ಆ ತುಳಸಿ ಗಿಡವನ್ನು ನಡುವಂತಹ ವಿಧಾನಗಳೇನಿದೆ ಅದರಲ್ಲಿ ಕೆಲವೊಂದು ತಪ್ಪು ಮಾಡ್ತಾರೆ, ಅದರಿಂದ ಅಷ್ಟು ಚೆನ್ನಾಗಿ ಬರಲ್ಲ. ಯಾವ ರೀತಿ ತುಳಸಿ ಗಿಡ ನೆಡಬೇಕಂದ್ರೆ, ಇದು ಮೊನ್ನೆ ಎಲ್ಲ ನೋಡುವಾಗ ಭಾಳ ಚೆಂದ ಇತ್ತು. ಈಗಂದರೆ ಸ್ವಲ್ಪ ಮಳೆಗೆಲೆ ಎಲೆ ಎಲ್ಲ ಉದುರಿದೆ. ಅದರಿಂದ ನೋಡ್ಬೋದು, ಇದು ಎರಡಲ್ಲ ಗಿಡ, ಒಂದೇ ಗಿಡ. ಅದರದೊಂದು ಕವಲು ಹೊಡೆದು ಅದು ಈಚೆಗೆ. ಅಂದರೆ ನೀವು ತುಳಸಿ ಗಿಡ ನಡುವ ಸಂದರ್ಭದಲ್ಲಿ ಮೊದಲಿಗೆ ಈ ತುಳಸಿ ಕಟ್ಟೆ ಏನು ಇರ್ತೇವಲ್ಲ, ಅದಕ್ಕೆ ಅಡಿಗೆ ಮಣ್ಣು ಹಾಕಬೇಕು ಸ್ವಲ್ಪ. ಅದ್ಮೇಲಿಂದ ಸ್ವಲ್ಪ ಮಣ್ಣು ಹಾಕಿ, ಒಂದು ಸ್ಟೆಪ್ಪಲ್ಲಿ ಮಣ್ಣು ಹಾಕಿ, ನಂತರದಲ್ಲಿ ಸ್ವಲ್ಪ ನೀವೇನು ನಂಬ್ತೀರಲ್ಲ, ನೀವು ದೇವರುಗಳನ್ನೆಲ್ಲ ನೀವು ಯಾವ ದೇವರು ನಂಬ್ತೀರಿ ಅಲ್ಲಿ ಒಂದು ಪ್ರಸಾದಗಳೇನೇನು ಇದ್ದರೆ ಅದಕ್ಕೆ ಹಾಕಬೇಕು. ನಂತರದಲ್ಲಿ ಸ್ವಲ್ಪ ಹೊಯ್ಗೆ ಹಾಕಬೇಕು. ನಂತರದಲ್ಲಿ ಸ್ವಲ್ಪ ವಾಪಸ್ ಮಣ್ಣು ಹಾಕಿ, ಮೇಲಿನ ಭಾಗದಲ್ಲಿ ವಾಪಸ್ ಮಣ್ಣು ಹಾಕಿ, ಮತ್ತು ತುಳಸಿ ಗಿಡ ನಟ್ಟು ಹಾಗೆ ಸ್ವಲ್ಪ ಮೇಲಲ್ಲಿ ವಾಪಸ್ಸು ಹೊಯ್ಗೆ ಹಾಕಬೇಕು. ಇದರಿಂದ ತುಳಸಿ ಗಿಡ ಚೆಂದವಾಗಿ ಬರುತ್ತೆ. ನೀವು ಕೂಡ ನೋಡಿ, ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಯಾವ ರೀತಿ ಬರುತ್ತೆ ಅಂತ ಒಂದು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮನ್ನು ಫಾಲೋ ಮಾಡಿ. ನಮಸ್ಕಾರ.